ಗೋಮುಖ ವ್ಯಾಘ್ರಗಳ ಮುಖವಾಡ ಕಳಚಿ ಬಿದ್ದಿದೆ, ಅನಾವರಣ ಆಗ್ತಾ ಇದೆ. ಇಂತಹ ಒಂದು ಗುಂಪು ತಯಾರಾಗ್ತಾ ಇದೆ. ಒಂದು 3 ಜನ ಯುವಕರನ್ನ ಹೊಡೆದಾಕ್ಲಿಕ್ಕೆ ತಯಾರಾಗ್ತಾ ಇದೆ. ಇಲ್ಲಿ ಬೆಳ್ತಂಗಡಿಯ ಧರ್ಮಸ್ಥಳದ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ? ರಕ್ತ ಹರಿಸುವುದಲ್ಲ, ರಕ್ತ ನೀಡಿ ನೋಡಿ ನಿಮಗೆ ಯಾವ ರೀತಿಯಾದಂತಹ ಒಂದು ಸದ್ಭಾವನೆ ಬರುತ್ತೆ ಅನ್ನುವಂಥದ್ದು. ಪಾಂಗಳದ ಬಳಿ ಸೌಜನ್ಯಳ ಎತ್ತವಳನ್ನ ಹಾಗೂ ಜೊತೆಯಲ್ಲಿದ್ದವರನ್ನ ಸಂದರ್ಶನ ನಡೆಸಲಿಕ್ಕೋಸ್ಕರ ತೆರಳಿದಂತಹ 3 ಯೂಟ್ಯೂಬರ್ಸ್ ಮೇಲೆ ಗುಂಪೊಂದು 50ರಿಂದ 100 ಜನ ಸೇರಿ ಬಹಳ ಉಪಾಯವಾಗಿ ಒಂದು ಕಿತ್ಲನ್ನು ತೆಗೆದು ಅವ್ರ ಮೇಲೆ ಏಕಾಏಕಿ ಹಲ್ಲೆ ನಡೆಸೋದಿದೆಯಲ್ಲ, ಅದು ನಮ್ಮ ಪ್ರಜಾಸತ್ತೆಯಲ್ಲಿ ಬಹಳ ಅತ್ಯಂತ ಹೀನಾತಿಹೀನವಾದಂತಹ ಸಂಸ್ಕೃತಿಹೀನವಾದಂತಹ ಕಾರ್ಯ ಅಂತಲೇ ನಾವು ತಿಳಿದಿದ್ದೇವೆ. ಮತ್ತು ಅದನ್ನು ಒಡನಾಡಿ ಸಂಸ್ಥೆ ಖಂಡಿತವಾಗಲೂ ಕಠೋರವಾದ ಪದಗಳಿಂದ ಖಂಡಿಸ್ತಾ ಇದೆ. ಇದಕ್ಕಿಂತ ಹೀನಾತಿಹೀನವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ನಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಇದರ ಮೂಲಕ ಗೋಮುಖ ವ್ಯಾಘ್ರಗಳ ಮುಖವಾಡ ಕಳಚಿ ಬಿದ್ದಿದೆ, ಅನಾವರಣ ಆಗ್ತಾ ಇದೆ. ನೀವು ಇದೇ ರೀತಿಯಾದ ಪ್ರವೃತ್ತಿಗಳನ್ನು ಮೊದಲಿನಿಂದಲೂ ಮಾಡ್ತಾ ಬಂದಿದ್ದೀರ. ಸತ್ಯದ ಪರವಾಗಿ ಯಾರ್ಯಾರು ನಿಲ್ತಾರೋ ಅವರ ಒಂದು ವ್ಯಕ್ತಿಗತವಾದಂತಹ ತೇಜೋವಧೆಯನ್ನು ಮಾಡುವಂಥದ್ದು, ಅವರನ್ನು ಹಲ್ಲೆ ಮಾಡುವಂಥದ್ದು, ಅವರ ಬಾಯಿ ಮುಚ್ಚಿಸ್ಲಿಕ್ಕೆ ನೋಡುವಂಥದ್ದನ್ನು ನೀವುಗಳು ಈ ದೇಶದಲ್ಲಿ ಮಾಡ್ತಾನೆ ಬಂದಿದ್ದೀರ. ಬೇರೆ ಬೇರೆ ಪ್ರಕರಣಗಳಲ್ಲಿ ನಮ್ಮ ಗಮನಕ್ಕೆ ಬಂದ ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಒಂದು ಧರ್ಮದ ಮುಂಚೂಣಿಯಲ್ಲಿ ನಿಲ್ಲಬೇಕಾದಂಥ ವ್ಯಕ್ತಿ, ಒಂದು ಫಿಲಾಸಫಿಕಲ್ ಆಗಿ ಮಾತಾಡಬೇಕಾದಂಥ ವ್ಯಕ್ತಿ, ಸಮರಕ್ಕೂ ಸಿದ್ಧ ಸಂಧಾನಕ್ಕೂ ಸಿದ್ಧ ಅಂತ ಹೇಳುವಂಥ ಮಾತನ್ನು ಹೇಳಿದಾಗ ಆತ ನಡೆದುಕೊಂಡು ಬಂದಂಥ ಹಾದಿಯನ್ನಷ್ಟೇ ಅದು ತೋರುವಂಥದ್ದು. ಅದೇ ರೀತಿಯಾಗಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಧರ್ಮದ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ ನಮ್ಮವರು ಎಲ್ಲವನ್ನೂ ಮಾಡಲು ಸಿದ್ಧರಿದ್ದಾರೆ, ನಾವೇ ಅವರನ್ನು ತಡೆದಿದ್ದೇವೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇದು ನಿಮ್ಮ ಸಂಸ್ಕೃತಿ, ನಿಮಗಿದು ಶೋಭೆ. ನೀವು ಸತ್ಯದ ಅನ್ವೇಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕಾದಂಥವರು ಇವತ್ತು ಒಂದು ಗುಂಪನ್ನು ಸೃಷ್ಟಿ ಮಾಡಿ ಅಮಾಯಕರ ಮೇಲೆ, ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲು ಹೊರಟಂಥವ್ರ ಮೇಲೆ ಹಲ್ಲೆ ನಡೆಸಿ ಅವರನ್ನು ಬಾಯಿ ಮುಚ್ಚಿಕೊಳ್ಳುವಂಗೆ ಮಾಡ್ತಾ ಇದ್ದೀರ. ಇದು ಖಂಡಿತವಾಗಲೂ ಕೆಲಸ ಮಾಡೋದಿಲ್ಲ. ಪ್ರತಿಯೊಬ್ಬರೂ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 10 ಜನ ಯೂಟ್ಯೂಬರ್ ಇದ್ದರೆ ಅವರು ಬಾಯಿನ ಮುಚ್ಚಿಸಿದ್ರೆ 100 ಜನ ಆಗ್ತಾರೆ. 100 ಜನರ ಬಾಯಿಯನ್ನು ನೀವು ಯಾವುದಾದ್ರೂ ನ್ಯಾಯಾಲಯದ ಮುಂದೆ ನಿಲ್ಲಿಸಿ ಅವರನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ನೋಡಿದ್ರೆ 1000 ಜನ ಬಂದು ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪಟ್ಟದ ಮುಂದೆ ಸಾವಿರಾರು ಜನ ಪ್ರವಾಹದ ರೀತಿಯಲ್ಲಿ ನಿಂತು ಕೇಳ್ತಾರೆ ನ್ಯಾಯವನ್ನ. ಯಾಕೆ ಹೀಗೆ ಮಾಡಿದಿರಿ ನೀವು ಇಷ್ಟು ವರ್ಷ ಅಂತ? ಒಂದು ಪ್ರಕ್ರಿಯೆ ನಡೆದಿದೆ, ಕಾನೂನಿನ ಪ್ರಕ್ರಿಯೆ ನಡೆದಿದೆ. ಅದನ್ನು ಸಲೀಸಾಗಿ ನಡಿಲಿಕ್ಕೆ ನೀವು ಬಿಡ್ತಾ ಇಲ್ಲ. ಅದಕ್ಕೆ ಮಧ್ಯ ಬಂದು ಅಲ್ಲಿ ಯಾವುದೋ ಒಂದು ಕಿಟ್ಲನ್ನು ತೆಗೆದು ಅದನ್ನು ನೀವು ಕವಲು ಹೊಡೆಯುವ ಹಾಗೆ ಮಾಡ್ತೀರಿ, ಡಿವಿಯೇಟ್ ಮಾಡ್ದಂಗೆ ಮಾಡ್ತೀರಿ. ಜನ ಅದ್ರ ಕಡೆ ಮಾತಾಡಲಿ, ಧರ್ಮದ ಬಗ್ಗೆ ಮಾತಾಡಲಿ, ಜಾತಿ ಬಗ್ಗೆ ಮಾತಾಡಲಿ, ರಾಜಕೀಯದ ಬಗ್ಗೆ ಮಾತಾಡಲಿ, ಸತ್ಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳುವಂಥ ಹುನ್ನಾರ ಇದೆಯಲ್ಲ, ಅದು ಜಾಸ್ತಿ ದಿವಸ ನಡೆಯೋದಿಲ್ಲ. ಇದು ನಿಜಕ್ಕೂ ಕೂಡ ಯು ಆರ್ ಡೆಸ್ಪರೇಟೆಡ್, ಹತಾಶವಾಗಿದ್ದೀರಾ ನೀವು ಅಂತ ಹೇಳುವಂಥದ್ದನ್ನ ತೋರಿಸುವಂಥದ್ದು. ನಿಮ್ಮೊಳಗೆ ಯಾವುದೇ ಸಾತ್ವಿಕ ಶಕ್ತಿ ಉಳಿದಿಲ್ಲ ಅನ್ನುವಂಥದ್ದು. ನೀವು ತಾರ್ಕಿಕವಾಗಿ ಗೆಲ್ಲಲಾರಿರಿ, ನ್ಯಾಯಬದ್ಧವಾಗಿ ಗೆಲ್ಲಲಾರಿರಿ. ಇದನ್ನೇ ಬಹಳ ಗಂಡಸರು ಕೂಡ ಮಾಡ್ತಾರೆ. ಯಾವಾಗ ತಾರ್ಕಿಕವಾಗಿ ಗೆಲ್ಲಿಕ್ಕಾಗಲ್ವೋ ಹೆಂಗಸರ ಜೊತೆಯಲ್ಲಿ ಗುದ್ದಾಟಕ್ಕೆ ನಿಂತ್ಕೊತಾರೆ. ತಮ್ಮ ಎಲ್ಲ ಬಾಹುಬಲವನ್ನು ಹೆಂಗಸರ ಮೇಲೆ ತೋರಿಸ್ತಾರೆ. ಇದು ಸಂಸ್ಕಾರ, ಸಂಸ್ಕೃತಿ. ಇವತ್ತು ನೀವು ಮಾಡ್ತಾ ಇರೋದು ಇದೇ ರೀತಿಯಾದಂತಹ ಒಂದು ಪ್ರದರ್ಶನ. 3 ಜನ ಹೊಡಿಲಿಕ್ಕೆ 100 ಜನ ಸೇರುವಂಥದ್ದು. ಅಥವಾ ಸಾಯಿಸೋದ್ರ ಮೂಲಕ ಗೆಲ್ತೀರಿ ಅಂದ್ಕೊಂಡಿದ್ದೀರಾ? ಬದುಕಿಸಿ ನೀವು ಬದುಕು ಕಟ್ಟಿಕೊಡಿ. ರಕ್ತ ಹರಿಸುವುದಲ್ಲ, ರಕ್ತ ನೀಡಿ ನೋಡಿ
ನಿಮಗೆ ಯಾವ ರೀತಿಯಾದಂತಹ ಒಂದು ಸದ್ಭಾವನೆ ಬರುತ್ತೆ ಅನ್ನುವಂಥದ್ದು. ಇವತ್ತು ಡಿವಿಯೇಷನ್ ಆಗಲಿಕ್ಕೆ ಈ ಸರ್ಕಾರ ಬಿಡಬಾರ್ದು, SIT ಬಿಡಬಾರ್ದು, ಬೆಳ್ತಂಗಡಿಯ ಪೊಲೀಸು, ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀವು ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ. ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ಸಂವಿಧಾನಬದ್ಧವಾಗಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗ್ತಾ ಇರುವಂಥದ್ದು. ಯಾರ ಮನೆಯ ಆಸ್ತಿಯನ್ನಲ್ಲ, ಯಾರ ವಿರುದ್ಧವೂ ಅಲ್ಲ ಇದು. ಯಾಕೆ ಪದೇ ಪದೇ ಹೇಳಿ ನಿಮಗೆ ತಿಳುವಳಿಕೆಯನ್ನು ಕೊಡಬೇಕಾಗಿದೆಯಾ? SIT ಬಂದಿರುವಂಥದ್ದು ಸತ್ಯವನ್ನಷ್ಟೇ ತೆಗಿಲಿಕ್ಕೆ, ಸುಳ್ಳನ್ನೆಲ್ಲ ಬಗೆದು ನೋಡ್ಲಿಕ್ಕೆ. ಇಲ್ಲಿ ಬೆಳ್ತಂಗಡಿಯ ಧರ್ಮಸ್ಥಳದ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ? ಇಂತಹ ಒಂದು ಗುಂಪು ತಯಾರಾಗ್ತಾ ಇದೆ, ಒಂದು 3 ಜನ ಯುವಕರನ್ನ ಹೊಡೆದಾಕ್ಲಿಕ್ಕೆ ತಯಾರಾಗ್ತಾ ಇದೆ. ಅದರನ್ನ ಒಂದು ನಿಮ್ಮ ಬೇಹುಗಾರಿಕೆಗೆ, ನಿಮ್ಮ ಬೇಹುಗಾರಿಕೆಯ ಒಂದು ಹಸ್ತಕ್ಕೆ ನಿಲುಕಲಾರದಂತಹ ಒಂದು ಸಂಗತಿ ಆಗಿದೆಯಾ? ತಮಾಷೆ ಮಾಡ್ತಾ ಇದ್ದೀರಾ, ತಮಾಷೆ ನೋಡ್ತಾ ಇದ್ದೀರಾ. ಯಾರ ಹೆಣಗಳನ್ನ ಬೀಳಿಸ್ಬೇಕು ಅಂತ ನೀವು ನೋಡ್ತಾ ಇದ್ದೀರಾ? ಸತ್ಯದ ಹೆಣವನ್ನ ಬೀಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭೌತಿಕವಾಗಿ ನಮ್ಮನ್ನ ನೀವು ಇಲ್ಲದಂತೆ ಮಾಡಬಹುದು, ಸತ್ಯವನ್ನಲ್ಲ. ಒಂದು ತಿಳ್ಕೊಳ್ಳಿ, ನಮ್ಮ ಪ್ರತಿಯೊಂದು ರಕ್ತ ಸಾವಿರಾರು ಧ್ವನಿಗಳನ್ನ ಹೊರಡಿಸುತ್ತೆ. ಅದನ್ನು ತಡೆಯುವಂತ ಶಕ್ತಿ ಯಾವ ನ್ಯಾಯಾಲಯಕ್ಕೂ ಇರುವುದಿಲ್ಲ, ಯಾವ ನ್ಯಾಯಾಲಯಕ್ಕೂ ಬರುವುದಿಲ್ಲ. ರಕ್ತ ಚೆಲ್ಲಿದ್ರೆ ಆ ರಕ್ತದಿಂದ ಹೊಮ್ಮುವಂತಹ ಧ್ವನಿ ಸತ್ತಾತ್ಮಕವಾಗಿರುತ್ತೆ, ನ್ಯಾಯಬದ್ಧವಾಗಿರುತ್ತೆ, ಮಾನವೀಯ ಧ್ವನಿ ಅದು. ನಾವಿವತ್ತು ನಮ್ಮ ಮನೆಯವರಿಗಾಗಿ, ಕುಟುಂಬದವರಿಗಾಗಿ, ಜಾತ್ಯಸ್ಥರಿಗಾಗಿ, ಧರ್ಮದವರಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಮಾನವೀಯವಾಗಿ ಸತ್ಯಸಂಧತೆಯಿಂದ ಪ್ರಾಣ ಕಳೆದುಕೊಂಡಂತಹ, ಮಾನ ಕಳೆದುಕೊಂಡಂತಹ, ಆಸ್ತಿಪಾಸ್ತಿ ಕಳ್ಕೊಂಡಂತಹ, ಬೀದಿಗೆ ಬಿದ್ದಂತಹ ಜನಗಳ ಧ್ವನಿಯಾಗಿ ಅಷ್ಟೇ ಇವತ್ತು ಕೇಳ್ತಾ ಇರುವಂಥದ್ದು. ನೀವು ಈ ರೀತಿಯಾದಂತಹ ವಿಷಯ ಪಲ್ಲಟಗಳನ್ನ ಮಾಡಿದ್ರೆ ಜನ ಮರ್ತು ಬಿಡ್ತಾರೆ ಅಂತ ದಯಮಾಡಿ ತಿಳ್ಕೊಳ್ಬೇಡಿ. ಸಾಧ್ಯವಾದರೆ ಇವತ್ತಿಗೂ ಕೂಡ ನಿಮಗೆ ಸಮಯ ಇದೆ, ಇದನ್ನ ಮಾಡಿ ಮುಗಿಸಿ. ಸರ್ಕಾರವೇ ಈ ಕೆಲಸವನ್ನ ಮೊದಲು ಮಾಡಿ ಮುಗಿಸಿ, ನಮ್ಮನ್ನ ಕಳಂಕದಿಂದ ಹೊರಗೆ ತನ್ನಿ ಅಂತ ನೀವು ಕೇಳ್ಕೊಳ್ಬೇಕು. ಇಲ್ಲ ನಾನೇ ಮುಂಚೂಣಿಯಲ್ಲಿ ನಿಲ್ತೇನೆ ಅಂತ ನೀವು ಕೇಳ್ಕೊಳ್ಬೇಕು. ಅದು ನಿಮಗೆ ಶ್ರೇಯಸ್ಸು ಕೂಡ, ನಿಮ್ಮ ವಯಸ್ಸಿಗೆ, ನಿಮ್ಮ ಘನತೆಗೆ, ನಿಮ್ಮ ಅಸ್ತಿತ್ವಕ್ಕೆ, ನಿಮ್ಮ ಸ್ಥಾನಮಾನಕ್ಕೆ ಶ್ರೇಯಸ್ಕರವಾದಂತಹ ವಿಚಾರವನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ. ಬಹಳ ನೊಂದು ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ಆ ಯುವಕರ ಮೇಲೆ ಹಲ್ಲೆ ಮಾಡಿದ್ದನ್ನು ನೀವು ಸಂಭ್ರಮಿಸಲಿಕ್ಕೆ ಆಗೋದಿಲ್ಲ. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಹಗಲು ರಾತ್ರಿ ನೀವು ನಿದ್ರೆಯನ್ನು ಕಳ್ಕೊಳ್ತಾ ಇದ್ದೀರಾ. ನೀವು ಮಾಡಿರುವಂತಹ ವಿಚಾರಗಳು, ನೀವು ಮಾಡಿರುವಂತಹ ಪಾಪಕೃತ್ಯಗಳು ನಿಮ್ಮನ್ನ ಕಾಡದೆ ಬಿಡುವುದಿಲ್ಲ. ಇದನ್ನೇ ಧಾರ್ಮಿಕರು ಕೂಡ ಹೇಳೋದು. ಹುಚ್ಚಿಡ್ಕೊಂಡು ನೋಡ್ತೀವಿ ನಾವು. ರಕ್ತ ಕರ್ಕೊಂಡು ಸಾಯ್ತೀರಿ ಅಂತ ಅಂತಾರಲ್ಲ, ಅದಲ್ಲ. ಸಾಮಾಜಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ನಿಮ್ಮೊಳಗಿನ ಸಮಾಧಾನವನ್ನ, ಶಾಂತಿಯನ್ನ ಕಳ್ಕೊಂಡು ಹೊರಗಡೆ ನೀವು ಸಂಭ್ರಮಿಸುವಂಥದ್ದು ಏನಿದೆ, ಡ್ಯುಯಲ್ ಪರ್ಸನಾಲಿಟೀಸ್. ಸಂವಿಧಾನಬದ್ಧವಾದಂತಹ ಹೋರಾಟ ಮತ್ತಷ್ಟು ಚುರುಕಾಗುತ್ತೆ. ಎಲ್ಲ ಹೋರಾಟಗಾರರು ಒಟ್ಟಾಗ್ತಾರೆ. ನೀವು ಈ ರೀತಿಯಾಗಿ ನಡೆದುಕೊಳ್ಳುವಂಥದ್ದು ಖಂಡಿತವಾಗಲು ಒಂದು ದೇಶ, ಒಂದು ರಾಜ್ಯ, ಒಂದು ಧರ್ಮ ನಾಚಿಕೊಳ್ಳುವಂಥದ್ದು, ತಲೆ ತಗ್ಗಿಸುವಂಥದ್ದು. ಛೇ ಅನಿಸುತ್ತೆ. ದಯಮಾಡಿ ಇನ್ನು ಮೇಲೆ ಈ ರೀತಿಯಾದಂಥದ್ದು ಮಾಡಬೇಡಿ. SITಯವರು ಇದನ್ನು ಗಂಭೀರವಾಗಿ ತಗೊಳ್ಬೇಕು. ನೀವುಗಳು ನಡೆದುಕೊಳ್ಳುವಂತಹ ರೀತಿ ಏನಿದೆ, ನೀವು ನಡೆದುಕೊಳ್ಳುವಂತಹ ರೀತಿ, ಸಾಕ್ಷಿಗಳ ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ಮಾಡ್ತಿರುವಂತಹ ನೀತಿಗಳು ಇವು. ನಿಮ್ಮ ನಡವಳಿಕೆಗಳು ಮುಂದೆ ಸಾಕ್ಷಿಗಳು ಬರಬಾರ್ದು ಅಂತ ಹೇಳೋ ಕಾರಣಕ್ಕೆ ನೀವು ಈ ರೀತಿಯಾದಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ.
ಯಾಕೆ ಬೇಕು ಇವರ ಉಸಾಬ್ರಿ, ನಾವು ಮನೆಯಲ್ಲೇ ಇರೋಣ ಅಂತ. ಅದು ಇನ್ನು ಮೇಲೆ ನಡೆಯೋದಿಲ್ಲ. ಸಾಕ್ಷಿಗಳು ಪ್ರವಾಹದ ರೂಪಾದಿಯಲ್ಲಿ ಬಂದೇ ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ತಮ್ಮ ಒಂದು ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ತಾರೆ. ಅವರ ಜೊತೆಯಲ್ಲಿ ಹೋರಾಟಗಾರರು ಎಲ್ಲ ಕಡೆಯಿಂದಲೂ ಪ್ರವಾಹವಾಗಿ ಬಂದೇ ಬರ್ತಾರೆ. ಇದನ್ನ ನೀವು ಮನವರಿಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಒಳ್ಳೆಯ ಶ್ರೇಯಸ್ಕರವಾದ ರೀತಿಯಲ್ಲಿ ಈ ಪ್ರಕರಣ ಅಂತ್ಯ ಕಾಣಬೇಕು, ತಾರ್ಕಿಕ ಅಂತ್ಯ ಕಾಣಬೇಕು. ಆ ಒಂದು ಪ್ರದೇಶಕ್ಕೆ, ಆ ಒಂದು ಜನಾಂಗಕ್ಕೆ, ಆ ಒಂದು ಸಮುದಾಯಕ್ಕೆ ಅಂಟಿಕೊಂಡಿರುವಂಥ ಕಳಂಕ ತೊಳೆದಾಕುವ ಕಡೆಯಲ್ಲಿ ಈ ಒಂದು ಪ್ರಕರಣದ ತನಿಖೆ ಒಂದು ತಾರ್ಕಿಕ ಅಂತ್ಯ ಕಾಣುವಂತಹ ದಿವಸಗಳು ಸನ್ನಿಹಿತವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಕೆಲವರು ಮಾಧ್ಯಮದ ಗಂಧಗಾಳಿ ಇಲ್ಲದಿರುವಂತಹ ಜನ, ಮಾಧ್ಯಮದ ಬಗ್ಗೆ ತಿಳುವಳಿಕೆ ಇಲ್ಲದಂಥ ಜನ, ಸಮಚಿತ್ತದಲ್ಲಿ ಮಾತನಾಡಲಿಕ್ಕೆ ಗೊತ್ತಿಲ್ಲದಿರುವಂತಹ ಜನ ಪೂರ್ವಾಗ್ರಹದಿಂದ ಒಂದೇ ಸಮನೆ ಹೂಳಿಡೋದಿದೆಯಲ್ಲ, ಅದು ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ 4ನೇ ಸ್ತಂಭ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಮಾಧ್ಯಮ, ಅದಕ್ಕೆ ಕಪ್ಪು ಚುಕ್ಕೆಯನ್ನು ಇಡ್ತಿರುವಂತಹ ಕೆಲಸ. ಯಾರೂ ಕೂಡ ಹೋರಾಟಗಾರರಾಗಲಿ, ಮಾಧ್ಯಮದವರಾಗಲಿ ಅಥವಾ ವ್ಯಕ್ತಿಗಳಾಗಲಿ ಸಮಚಿತ್ತ ಕಳ್ಕೊಳ್ಳೋದೇನೆ ಸತ್ಯವನ್ನಷ್ಟೇ ಗ್ರಹಿಸಿ ಅದರಂತೆಯೇ ನಾವು ಮಾತನಾಡುವಂಥದ್ದು, ಅದರಂತೆಯೇ ಅದನ್ನು ವರದಿ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗಿದೆ. ಮತ್ತೆ ಹಾಗಾಗಿ SIT ಅವರು ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಅಪಾಪಿಸುವಂಥದ್ದಲ್ಲ. SIT ನಮ್ಗೆ ಯಾಕೆ ಕೊಡಬೇಕು? ನಾವು SITಯ ವಿರುದ್ಧ ಮಾತಾಡ್ತಿದ್ದಾಗ, ಸಾಕ್ಷಿಗಳ ವಿರುದ್ಧವಾಗಿ ಮಾತಾಡ್ತಿದ್ದಾಗ, ಸಾಕ್ಷಿಗಳ ಆತ್ಮಸ್ಥೈರ್ಯ ಕುಂದಿಸುವ ರೀತಿಯಲ್ಲಿ 24/7 ನಾವು ಮಾತಾಡ್ತಿದ್ದಾಗ SIT ಏನಕ್ಕಾದರೂ ನಮ್ಮನ್ನ ಪುರಸ್ಕರಿಸಬೇಕಾಗಿದೆ. ಮತ್ತೆ ಮಹತ್ತರವಾದ ವಿಚಾರಗಳನ್ನ ಅವರು ಹೊರಗಡೆ ಲೀಕ್ ಮಾಡ್ತಾ ಹೋದ್ರೆ ತನಿಖೆಯಿಂದ ಬರೋದು ಶೂನ್ಯ ಅನ್ನುವಂಥದ್ದು ಕೂಡ ಅವ್ರಿಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು. ನೀವು ಶೂನ್ಯವನ್ನ ಎದುರು ನೋಡ್ತಾ ಇದ್ದೀರಾ. ಶೂನ್ಯವನ್ನ ಎದುರು ನೋಡೋದಕ್ಕೋಸ್ಕರನೇ ನೀವು ಇದನ್ನ ಡಿಬೇಟ್ ಮಾಡ್ತಾ ಇದ್ದೀರಾ. ಬಹಳ ಪ್ರೀತಿಯಿಂದ ಈ ವಿಚಾರವನ್ನ, ಸ್ನೇಹದಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ದಯಮಾಡಿ ತಮ್ಮ ಒಂದು ನುಡಿಗಳನ್ನು ಬದಲಾಯಿಸ್ಕೊಳ್ಳಿ. ನೋವಿನಿಂದ ಯಾರೋ ಒಬ್ಬ ಅಯ್ಯೋ ಅನ್ಸಿದ್ರೆ, ಯಾರೋ ಒಬ್ಬ ಮಗನ ತಾಯಿ ಅಯ್ಯೋ ಒಂದು ಹತ್ರೆ ಅದು ನಮ್ಮನ್ನ ಕಾಡದೆ ಬಿಡೋದಿಲ್ಲ. ಕಣ್ಣೀರು, ಈಗಾಗಲೇ ಹೆಣ್ಣಿನ ಕಣ್ಣೀರು ಒಂದು ಪ್ರದೇಶವನ್ನ ಕಾಡ್ತಾ ಇದೆ. ಮತ್ತಷ್ಟು ಅದು ಕಾಡುವ ಹಾಗೆ ಮಾಡಬೇಡಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಕಳೆದ 2 ವರ್ಷಗಳಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ನ್ಯಾಯಾಲಯದ ತೀರ್ಪಿನ ವಿಶ್ಲೇಷಣೆ ಮಾಡುವ ದಿನವೂ ಕೂಡ ಬಹಳ ಶ್ರಮ ವಹಿಸಿ ನೀವು ಮಂಗಳೂರಿನಿಂದ ಮೈಸೂರಿಗೆ ಬಂದಿದ್ದೀರಾ. ನಮ್ಮ ಮೈಸೂರು ಪ್ರಾಂತ್ಯದ ಯೂಟ್ಯೂಬರ್ ಜಗದೀಶ್ ಜಾಣೆಯರು, ಅವರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಹೊಡಿಲಿಕ್ಕೆ ಹೋಗಿದ್ದೀರಾ. ಅವತ್ತು ನಾವು ಸಂಯಮ ಕಳ್ಕೊಂಡಿಲ್ಲ. ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ನಮ್ಮೆಲ್ಲರ ಸಮಾವೇಶ ನಡೆಯುತ್ತೆ. ಮಂಗಳೂರಿನಿಂದ, ಮೈಸೂರಿನಿಂದ, ರಾಜ್ಯದ ಎಲ್ಲ ಕಡೆಯಿಂದ ಬಂದಿರುವಂಥ ಹೋರಾಟಗಾರರ ಸಮಾವೇಶ ಆಗಿತ್ತು. ಅದನ್ನು ಹದಗೆಡಿಸ್ಲಿಕ್ಕೆ ಅಲ್ಲಿಗೂ ಬಂದಿದ್ದೀರಾ. ಅಲ್ಲಿಯೂ ಕೂಡ ನೀವು ದೈಹಿಕವಾದಂಥ ಹಲ್ಲೆಯನ್ನ ನಡೆಸ್ತೀರಾ. ಜಾಣೆಯರು ಜಗದೀಶರವರನ್ನ ಟಾರ್ಗೆಟ್ ಮಾಡ್ತೀರಾ. ನಿಮ್ಮ ಹಲ್ಲೆಗಳು ಅಲ್ಲಿಂದ ಮುಗಿಯೋದಿಲ್ಲ. ನಿಮಗೆ ದಾಹ ಇಂಗೋದಿಲ್ಲ. ನಿಮ್ಮ ಎಲ್ಲರ ಇಚ್ಛೆ ಇರುವಂಥದ್ದು ಡಿವಿಯೇಟ್ ಮಾಡಬೇಕು, ವಿಚಾರ ಪಲ್ಲಟ ಮಾಡಬೇಕು ಅನ್ನುವಂಥದ್ದು. ಅದನ್ನ ನೀವು ಬಾಯಿಂದ ಹೇಳಿದ್ರು ನಮ್ಗೆ ಅರ್ಥ ಆಗ್ತಿತ್ತು. ಆದರೆ ಈ ರೀತಿಯ ವಾಮ ಮಾರ್ಗಗಳು, ಅಸಹ್ಯವಾದಂತಹ ಮಾರ್ಗಗಳನ್ನು ಹಿಡಿತಿದ್ದೀರಲ್ಲ, ಇದು ನಿಮ್ಮ ಸಂಸ್ಕಾರ, ನಿಮ್ಮ ಸಂಸ್ಕೃತಿಯನ್ನ ತೋರುತ್ತೆ. ನೀವು ಯಾರನ್ನ ಬಿಟ್ಟಿದ್ದೀರಿ ಹೇಳಿ. ಅಲ್ಲಿಂದ ಈಚೆಗೆ ಇದುವರೆಗೂ ಕೂಡ ನಮ್ಮಂಥವ್ರನ್ನ ನಾನು ಏನು ಮಾತಾಡ್ತಾ ಇದ್ದೇನೆ ಅಂತ
ತಿಳುವಳಿಕೆ ಇಟ್ಟು ಮಾತನಾಡ್ತಿರುವಂತಹ ವ್ಯಕ್ತಿಯನ್ನು ಕೂಡ ನೀವು ಜರಿತೀರಾ, ನಿಂದಿಸ್ತೀರಾ. ನೀವು ತಂದೆ ತಾಯಿಗಳ ವಿಚಾರಕ್ಕೆ ಬರ್ತೀರಾ. ತಂದೆಯನ್ನ ಬೈಯುವುದರ ಮೂಲಕ ತಾಯಿಯ ಮಾನವನ್ನ ಕಳಿತೀರಾ. ಇದು ನೀವು ಕಲಿತಂಥದ್ದನ್ನ, ನೀವು ನಡೆಸುವಂತಹ ಏನು ಹುನ್ನಾರಗಳನ್ನ, ಚಿತಾವಣೆಗಳನ್ನ, ನಿಮ್ಮ ಮುಖವಾಡಗಳನ್ನ ಕಳಚಿ ಇಡುವಂತಹ ಒಂದು ಸಮಯ ಆಗ್ತಾ ಇದೆ. ಇದರ ಮೂಲಕ ನೀವು ನಿಮ್ಮ ನಿಜ ಬಣ್ಣವನ್ನಷ್ಟೇ ನೀವು ತೋರ್ತಾ ಇದ್ದೀರ. ನೀವು ಕಣ್ಣು ಮುಚ್ಚಿ ಕುಳಿತ ತಕ್ಷಣ ನೀವು ಆಗುವುದಿಲ್ಲ, ಧ್ಯಾನಿಗಳಾಗೋದಿಲ್ಲ, ತ್ಯಾಗಿಗಳಾಗೋದಿಲ್ಲ, ಸುಜ್ಞಾನಿಗಳು ಆಗೋದಿಲ್ಲ, ಸಂತರಾಗೋದಿಲ್ಲ. ಒಂದಲ್ಲ ಒಂದು ದಿನ ನಿಮ್ಮ ಅಷ್ಟೂ ಬಣ್ಣಗಳು, ನಿಮ್ಮ ನಿಜವಾದ ವರ್ತನೆಗಳು, ನಿಮ್ಮ ದುಷ್ಟತನಗಳು ನಿಮ್ಮಿಂದಲೇ ಹೊರಬರುತ್ತೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಇದೆ. ಇಲ್ಲಿ ನೀವು ಏನೇ ತಲೆ ಕೆಳಗೆ ಮಾಡಿದ್ರೂ ಕೂಡ ಸತ್ಯವನ್ನು ಬಿಟ್ಟು ನಾವು ಮಾತನಾಡೋದಿಲ್ಲ. ನಾವು ಇವತ್ತಿಗೂ ಕೇಳೋದು ಸತ್ಯವನ್ನಷ್ಟೇ ಮುಂದಕ್ಕಿಡಿ. ಯಾರ ಒಂದು ತೇಜೋವಧೆಯನ್ನ ಯಾರು ಕೂಡ ಮಾಡಬಾರ್ದು. ನನ್ನ ನಿವೇದನೆ ನನ್ನ ಸನ್ಮಿತ್ರ ಹೋರಾಟಗಾರರಲ್ಲೂ ಕೂಡ ಇದನ್ನ ನಾವು ವೈಯಕ್ತಿಕವಾದಂತಹ ಅಹಮ್ಮಾಗಿ ಸ್ವೀಕಾರ ಮಾಡೋದು ಬೇಡ. ನಮ್ಮ ತನಗಳನ್ನ ನಾವು ಕಾಪಾಡಿಕೊಳ್ಳುವಂಥದ್ದು, ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳುವಂಥದ್ದು, ಹೋರಾಟದ ಅಸ್ಮಿತೆಯನ್ನು ಉಳಿಸ್ಕೊಳ್ಳುವಂಥದ್ದು, ಸೌಜನ್ಯಳ ಪರ ನ್ಯಾಯವನ್ನು ವೇದವಲ್ಲಿ, ಹೇಮಲತಾ, ಅದೇ ರೀತಿಯಾಗಿ ನಾರಾಯಣ ಸಾಫಲ್ಯ, ಯಮುನಾ ಸಾಫಲ್ಯ, ಅನನ್ಯ ಭಟ್, ಸೌಜನ್ಯ ಮತ್ತಿತರರ ಒಂದು ಮುಖ ನಮ್ಮ ಮುಂದೆ ಬಂದು ನಿಲ್ಲಬೇಕು. ನಮ್ಮ ಈಗೋ ಅನ್ನುವಂಥದ್ದು ತಣ್ಣಗಾಗಬೇಕು. ಅದನ್ನು ಮುಂದಕ್ಕೆ ನಾವು ಬಿಟ್ಕೊಳ್ಳೋದು ಬೇಡ. ನಾವು ಇಲ್ಲಿ ಒಂದು ನ್ಯಾಯವನ್ನಷ್ಟೇ ಮುಂದೆ ಬಿಟ್ಕೊಳ್ಬೇಕು. ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ನಾನತ್ವಗಳನ್ನು ಅಥವಾ ನನ್ನತನಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಡಿವಿಯೇಟ್ ಆಗದಾಗೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.